ಇದ್ರ ಜೊತೆಗೆ ಬಿಜೆಪಿಗರಿಂದ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಅವರು ಹೇಳಿದ ಕೂಡಲೇ ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಸಾಕ್ಷಿ ಪುರಾವೆ ಕೊಡಬೇಕಲ್ವಾ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಕೂಡ ಗರಂ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿನ್ ಆರೋಪ ನನ್ನ ಆಪ್ತರು ಅಂತ ಇರಬಹುದು, ಆದರೆ ಡೆತ್ ನೋಟ್ನಲ್ಲಿ 5 ಜನರ ಹೆಸರಿದೆ, ಅವ್ರ ಬಗ್ಗೆ ತನಿಖೆ ಆಗಲಿ. ಬಿಜೆಪಿಯವರು ಹಣ ಬಿದ್ದಾಗ ರಾಜಕೀಯ ಮಾಡೋದನ್ನ ಮೊದಲು ಬಿಡ್ಲಿ ಅಂತ ಹೇಳಿ ಬಿಜೆಪಿಗರಿಗೆ ಟಾಂಗ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅವ್ರು ಹೇಳಿರೋ ತಾಳಕ್ಕೆಲ್ಲ ಕುಣಿಯಕ್ಕೆ ನಾನೇ ಹೂ ಆರ್ ದೇ ಟು ಡಿಮ್ಯಾಂಡ್ ಮೈ ರೆಸಿಗ್ನೇಷನ್ ಏನಾದರೂ ಇದೆಯಾ? ನಾನು ಹೇಳ್ತಾ ಇದ್ದೀನಲ್ಲ, ಪುರಾವೆ ಕೊಡಿ ಸ್ವಾಮಿ, ಡಾಕ್ಯುಮೆಂಟ್ಸ್ ಕೊಡಿ. ಬಹಳ ಸ್ಪಷ್ಟವಾಗಿ ಸಚಿನ್ ಏನು ಅಲೆಜ್ಡ್ ಡೆತ್ ನೋಟ್ ಅದು ಇನ್ನೂ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತಾನೆ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ, 8 ಜನ ಆರೋಪಿನಲ್ಲಿ ನಾನು ಇದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ಇಸ್ ನೇಮ್ ಇಸ್ ದೇ. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ, ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ ಅವರು? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡಕ್ಕಾಗ್ತದ? ನಾವು ವೆರಿ ಕ್ಲಿಯರ್ಲಿ ಈಶ್ವರಪ್ಪ ಅವ್ರ ಕೇಸ್ನಲ್ಲಿ ಈಶ್ವರಪ್ಪ ಅವ್ರ ಹೆಸರು ತಗೊಂಡಿದ್ದಾರೆ. ನಿಮ್ಮ ಕಾರ್ಯಕರ್ತರಿದ್ರು ಅವರು, ನಿಮ್ಮ ಕಾರ್ಯಕರ್ತರಿದ್ರು. ಆಮೇಲೆ ಇಲ್ಲಿ ಯಾವುದೋ ಒಂದು ಯೂನಿಟಿ ಇನ್ಫ್ರಾಸ್ಟ್ರಕ್ಚರ್ ಇವ್ರ ಪ್ರಾಜೆಕ್ಟ್ ಮ್ಯಾನೇಜರ್ 25 ವರ್ಷಕ್ಕೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಇದನ್ನೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ 5 ಜನ ಅವ್ರ ಕಂಪನಿದವ್ರದ ಹೆಸರಿದೆ ಅಲ್ಲ, ತನಿಖೆ ಆಗಲಿ. ಇನ್ನು ಮೃತ ಸಚಿನ್ ನಿವಾಸಕ್ಕೆ ಇವತ್ತು ವಿಜಯೇಂದ್ರ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಸಂಜೆ ವಿಜಯೇಂದ್ರ ನೇತೃತ್ವದ ಒಂದು ತಂಡ ಭೇಟಿಯನ್ನ ಕೊಡ್ಲಿಕ್ಕಿದೆ. ವಿಜಯೇಂದ್ರ ಭೇಟಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಾತಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ನಿಯೋಗ ಹೋಗಬೇಕಾಗಿರೋದು ಮುನಿರತ್ನ ಅವ್ರ ಮನೆಗೆ, ಸಚಿನ್ ಮನೆಗೆ ಅಲ್ಲ. BSY ವೇದಿಕೆ ಹತ್ತಬಾರ್ದು ಅಂತ ಹೇಳಿದ್ದಾರೆ. ಮೊದಲು ಅದ್ರ ಬಗ್ಗೆ ಸತ್ಯಶೋಧನೆ ಮಾಡಲಿ, ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಅದನ್ನು ಮೊದಲು ತೆಗೀರಿ ಅಂತ ಹೇಳಿ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದರು. ನಿಯೋಗ ಹೋಗಬೇಕಾಗಿದ್ದು ಬೀದರಿಗಲ್ಲ, ನಿಯೋಗ ಹೋಗಬೇಕಾಗಿದ್ದು ಮುನಿರತ್ನ ಅವ್ರ ಮನೆಗೆ. ಹೇಗೆ HIV ಪೀಡಿತ ಮಹಿಳೆಯರನ್ನ ದುರುಪಯೋಗ ಮಾಡ್ಕೊಂಡು ವಿರೋಧ ಪಕ್ಷದ ನಾಯಕರಿಗೆ HIV ಇಂಜೆಕ್ಷನ್ ಚುಚ್ಚಬೇಕಂತಿದ್ರಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕಾಗಿರೋದು. ನಿಮ್ಮ ಜಸ್ಟಿಸ್ ಕುನ್ನೋ ರಿಪೋರ್ಟ್ ಮೇಲೆ ಸತ್ಯ ಸಂಶೋಧನೆ ರಿಪೋರ್ಟ್ ತಯಾರು ಮಾಡಬೇಕು ಬಿಜೆಪಿನಲ್ಲಿ ಇಂಟರ್ನಲ್ ಆಗಿ. CT ರವಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಮಾಡ್ಕೋಬೇಕು ಇವರು. ಏನು ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆ, ECIR ಕೇಸ್ ಇದೆ, ನೀವು ನಿಮ್ಮ ಅಫಿಡವಿಟ್ ಅಲ್ಲಿ ಕೊಟ್ಟಿದ್ರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. ಯಾವಾಗ ಬಿಜೆಪಿ ನಾಯಕರೇ ಹೇಳ್ತಾ ಇದಾರಲ್ಲ ಯಡಿಯೂರಪ್ಪ ಅವ್ರು ಯಾವುದೇ ವೇದಿಕೆ ಹತ್ತಬಾರ್ದು ಅಂತ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು.